ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬನೇ ಒಂದು ಮುಖ್ಯವಾದಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕಂತಂದರೆ ನಿನ್ನೆಯಿಂದ ನಮ್ಮ RDPR ಏನು ನಮ್ಮ ಪಂಚಾಯತ್ ರಾಜ್ ಯೋಜನೆ ಏನಿದೆ, ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳಿ ಸುಮಾರು 3 ತಿಂಗಳಾಯಿತು. ಆದರೆ ಜನಗಳಿಗೆ ಮಾತ್ರ ನಂಬಿಕೆ ಬರಲಿಲ್ಲ. ಒಂದು DK ಶಿವಕುಮಾರ್ ಸಾಹೇಬ್ರಾಗ್ಬೋದು, ಅಥವಾ ಪ್ರಿಯಾಂಕ ಖರ್ಗೆ ಅವರಾಗ್ಬೋದು, ಅಥವಾ ಕೃಷ್ಣ ಬೈರೇಗೌಡರಾಗ್ಬೋದು, ಹೇಳಿಕೆಯನ್ನು ಕೊಡ್ತಾನೇ ಇದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಆದಂತಹ ಒಂದು ಡೆವಲಪ್ಮೆಂಟ್ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಡಿಸೆಂಬರ್ 1ನೇ ತಾರೀಕು ಏನು ನಮ್ಮ ಈ ಸ್ವತ್ತು 2.0 ಅನ್ನೋ ವೆಬ್ಸೈಟ್ ಲಾಂಚ್ ಆಯಿತು. ಆದರೆ ಎಲ್ಲ ಕಡೆಗೂ ಕೂಡ ಸುಮಾರು ನನಗನ್ಸಿದ ಮಟ್ಟಿಗೆ ನಿಯರ್ಲಿ 1 lakh ಅಪ್ಲಿಕೇಶನ್ಸ್ ಇಲ್ಲಿವರೆಗೂ ಕೂಡ ಸಬ್ಮಿಟ್ ಆಗಿದೆ. ಆದರೆ ಯಾವುದೇ ಒಂದು ಖಾತೆ ಬಂದಿರುವಂತಹ ಉದಾಹರಣೆ ಅಂತೂ ಕೂಡ ಇಲ್ಲಿವರೆಗೂ ಇಲ್ಲ. ಆದರೆ ಒಂದೇ ಒಂದು, ನಾನು ನಿನ್ನೆ ಏನು ನಮ್ಮ RDPR ಕಸ್ಟಮರ್ ಕೇರಿಗೆ ಫೋನ್ ಮಾಡಿದಾಗ ರಮ್ಯಾ ಅನ್ನೋ ಒಬ್ಬ ಎಕ್ಸಿಕ್ಯೂಟಿವ್, ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕ್ಲಿಯರ್ ಕಟ್ಟಾಗಿ ಮಾತಾಡಿದ್ರು. ಅದು ರೆಕಾರ್ಡ್ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ. ಯಾಕಂತಂದರೆ ಅವರಿಗೆ ನಾನು ಒತ್ತಿ ಪ್ರಶ್ನೆ ಮಾಡಿದೆ. 1 ಸಾರಿ ಅಲ್ಲ, 10 ಸಾರಿ ಪ್ರಶ್ನೆ ಮಾಡಿದೆ. ಸರ್, ಆಲ್ರೆಡಿ PDO ಲಾಗಿನ್ ಆಕ್ಸೆಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು 2-3 PDOಗೆ ಕಾಲ್ ಮಾಡಿದಾಗ ಯಾರ ಕಡೆಯಿಂದನೂ ಕೂಡ ನಮಗೆ ಪಕ್ಕಾ ಫೀಡ್ಬ್ಯಾಕ್ ಅಂತೂ ಬರಲಿಲ್ಲ. ಸರ್, ಇನ್ನೂ ನಮ್ಮದು ಲಾಗಿನ್ ಆಕ್ಸೆಸ್ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ಅನ್ನೋದು ಒಂದು ನಿಜವಾಗೂ ಗೊತ್ತಾಗಿಲ್ಲ. ಬಟ್ ಏನಂದರೆ, ಒಂದು ಖುಷಿ ಪಡಬೇಕಾಗಿರೋ ವಿಷಯ ಅಂತಂದರೆ, ಮೊದಲಿಗೆ ನಾನು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದಾಗ ಜಸ್ಟ್ PID ನಂಬರ್ ಮಾತ್ರ ಬರ್ತಾ ಇತ್ತು. ಆಮೇಲೆ ಬಂದ್ಬಿಟ್ಟು ಅದರಲ್ಲಿ ಡ್ರಾಫ್ಟ್ ಅಂತ ಬರ್ತಾ ಇತ್ತು. ಆಮೇಲೆ ಬಂದ್ಬಿಟ್ಟು ಇಂಬರಹ ಏನು GSC ನಂಬರ್ ಅಂತ ಬಂತು. ಇವಾಗ ಬಂದ್ಬಿಟ್ಟು ನಮ್ಮ RDPR ಖಾತಾ ಡ್ರಾಫ್ಟ್ ಅಂತಲೇ ಬರ್ತಾ ಇದೆ. ಯಾಕಂದರೆ ಒಂದೊಂದು ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ನಾನು ಈ ವಿಡಿಯೋದಲ್ಲೂ ಕೂಡ ನಿಮ್ಗೆಲ್ಲನೂ ಇವಾಗ ಅಪ್ಲಿಕೇಶನ್ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಫ್ರೆಂಡ್ಸ್, ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದರೆ, ನಿಮಗೆ ಯಾರಾದರೂ ಗೊತ್ತಿರೋ ಕಡೆಯಿಂದ ಮಾತ್ರನೇ ಅಪ್ಲಿಕೇಶನನ್ನು ಹಾಕ್ಸ್ಕೊಳ್ಳಿ. ಯಾಕಂತಂದರೆ ಒಂದು ಸಾರಿ ಏನಾದ್ರೂ ತಪ್ಪಾಯಿತು ಅಂದರೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಅಪ್ಲಿಕೇಶನ್ ಹಾಕೋಕೆ ಹೋದರೆ ನಿಮಗೆ ಡೂಪ್ಲಿಕೇಟ್ ಅಂತ ಬಂದುಬಿಡುತ್ತೆ. ನೀವು ಒಂದು ಸಾರಿ ಸಬ್ಮಿಟ್ ಮಾಡಾಯಿತು ಅಂತಂದರೆ ಸೆಕೆಂಡ್ ರೀಸಬ್ಮಿಷನ್ನು ತಗೊಳ್ಳಲ್ಲ. ಯಾಕಂತಂದರೆ ಒಂದು ಸಾರಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ರೀಸಬ್ಮಿಟ್ ಅನ್ನೋ ಆಪ್ಷನ್ ಇಲ್ಲ, ಎಡಿಟ್ ಅನ್ನೋ ಆಪ್ಷನ್ ಇಲ್ಲ. ಯಾವಾಗ ನಿಮಗೆ PDO ಬಂದ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿರ್ತಾರೆ, ಆವಾಗ ಮಾತ್ರನೇ ಅದನ್ನು ನಾವು ಎಡಿಟ್ ಮಾಡಿ ನೆಕ್ಸ್ಟ್ ರೀಸಬ್ಮಿಟ್ ಅಂತಂದೇಳಿ ಮಾಡೋಕ್ಕಾಗೋದು. ಅದಕ್ಕೂ ಮುಂಚೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇದು ಮಾಡೋಕ್ಕಾಗ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಒಂದೇ ಒಂದು ಅಂದರೆ, ನಮ್ಮ ಈ ಸ್ವತ್ತು 2.0 ವೆಬ್ಸೈಟ್ ಏನಿದೆ ಅದು 100% ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ ಅನ್ನೋ ಒಂದು ಖುಷಿ. ಯಾಕಂತಂದರೆ ಒಂದು ಇಲ್ಲಿ ಸ್ಟಾರ್ಟಿಂಗ್ ಸ್ಟೇಜಿಂದ ಕೂಡ ಇಲ್ಲಿವರೆಗೂ ನಾನೇನೇನೆ 100 ಅಪ್ಲಿಕೇಶನನ್ನು ಹಾಕಿದ್ದೀನಿ. ಅದರಲ್ಲಿ ನನಗೆ ಸ್ಟಾರ್ಟಿಂಗ್ ಹೆಂಗಿತ್ತು, ಇವಾಗ ಹೆಂಗಿತ್ತು, ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದು 100% ಕ್ಲಾರಿಟಿ ಇದೆ. ಯಾಕಂತಂದರೆ ಒಂದೊಂದು ದಿನೇ ಈ ಲಾಸ್ಟ್ ಮಂತ್ ಇಲ್ಲ, ಇದು ಆಕ್ಚುಲಿ ಫೆಬ್ರವರಿ ಮಂತಲ್ಲೇನೆ ಆಕ್ಚುಲಿ ಪ್ರಿಯಾಂಕ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. NIC ಅವರು ಕೂಡ ಇದ್ರ ಜೊತೆ ಮಿಂಗಲ್ ಆಗಿಬಿಟ್ಟು ಎಲ್ಲ ಪ್ರಾಬ್ಲಮ್ ಅನ್ನು ಸಾರ್ಟ್ ಔಟ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಖಾತಾ ವಿತರಣೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದು ಒಂದೊಂದು ಇನ್ಸಿಡೆಂಟ್ಗಳು ಯಾವ ಥರ ನಡೆಯುತ್ತೆ ಅಂದರೆ, ಇವಾಗ ಒಂದು 2 days ಬ್ಯಾಕ್ ನಾನು ಆಕ್ಚುಲಿ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಸುಮಾರು 1945 ಖಾತಾದಲ್ಲಿ ಸುಮಾರು 1800 ಚಿಲ್ಲರೆ ಖಾತಾ ಡೂಪ್ಲಿಕೇಟ್ ಖಾತಾನೇ ಕೊಟ್ಟಿದ್ದಾರೆ ಅನ್ನೋ ಒಂದು ಪೇಪರಲ್ಲಿ ಕೂಡ ಎಲ್ಲ ನ್ಯೂಸಲ್ಲೂ ಕೂಡ ಬಂತು. ಅದರಲ್ಲಿ ಸುಮಾರು 4 ಜನ ಅಫಿಷಿಯಲ್ಸ್ ಕೂಡ ಸಸ್ಪೆಂಡ್ ಆದರು, 3 ಜನ PDO ಮತ್ತು ಇನ್ನೊಬ್ಬರು ಅಲ್ಲಿ ಇರುವಂತಹ RI ಕೂಡ ಸಸ್ಪೆಂಡ್ ಆದರು. ಮತ್ತು ವಿಜಯಪುರದಲ್ಲಿ ಏನು ದೇವನಹಳ್ಳಿ ವಿಜಯಪುರ ಏನಿದೆ, ವಿಜಯಪುರದಲ್ಲೂ ಕೂಡ ಡೂಪ್ಲಿಕೇಟ್ ಖಾತಾಗಳ ಹವಾ ಎದ್ದು ಓಡಾಡ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆಗೂ ಕೂಡ ನ್ಯೂಸ್ ಬಂತು. ಇದೇ ಥರನೇನೆ ಒಂದು, ಯಾಕಂತಂದರೆ ಇಲ್ಲಿ ಒಂದು ಕ್ಲಾರಿಟಿ ಇಲ್ಲದೆ ಇರೋ ಅಂಥದ್ದು ಏನಂತಂದರೆ,
ಇಲ್ಲಿ ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಆದರೆ ಇಲ್ಲಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದಾಗ ನಾವೇ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಮತ್ತೆ ಒಂದು ಸುಮಾರು ಜನ ಕೂಡ ಎಲ್ಲರೂ ಕೂಡ ಸ್ಟೇಟಸ್ ಯಾವ ತರ ಸಕಾಲದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಮತ್ತೆ ಈ ಸ್ವತ್ತು ಓಲ್ಡ್ ವೆಬ್ಸೈಟ್ ಅಲ್ಲಿ ಏನಿದೆ ಅದರಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನನಗೆ ಒಂದೊಂದು ನಾನು ಯಾಕಂದ್ರೆ ಇವತ್ತಲ್ಲ ಡಿಸೆಂಬರ್ ಏನು ಈ ಸ್ವತ್ತು 2.0 ವೆಬ್ಸೈಟ್ ಬಂತು ಅವತ್ತಿಂದ ಕೂಡ ನಾನು ಸುಮಾರು ಅಪ್ಲಿಕೇಶನ್ಗಳನ್ನ ಹಾಕಬೇಕಾದ್ರೆ ಒಂದೊಂದು ಸ್ಟೇಜಲ್ಲೂ ಕೂಡ ಏನೇನು ಸಮಸ್ಯೆ ಬಂತು, ಮತ್ತೆ ಒಂದೊಂದು ಸ್ಟೇಜಲ್ಲೂ ಕೂಡ ಏನೇನು ಡೆವಲಪ್ಮೆಂಟ್ ಆಯಿತು ಅನ್ನೋದು ಕೂಡ ನನಗೆ ಗೊತ್ತಿದೆ. ಅದರಲ್ಲೂ ಸುಮಾರು ನಾನೇನೇನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೂಡ ಆಗ್ಬೋದು, ಅಥವಾ ಮನೆ ಡಿ ಕೆ ಸಾಹೇಬ್ರಿಗಾಗ್ಬೋದು, ಎಲ್ಲ ಕಡೆಗೂ ಕೂಡ ನಾನು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಳೆ ಅಪ್ಲಿಕೇಶನ್ ಬಂದಾಗೆ ರಿಲೀಸ್ ಮಾಡ್ತು ಅಂತಂದ್ರೆ ಜನಗಳ ಕಷ್ಟನೂ ತೀರುತ್ತೆ, ಮತ್ತೆ ಇಲ್ಲಿನ ಹೊರೆನೂ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಎಷ್ಟು ಬಲ್ಕ್ ಅಪ್ಲಿಕೇಶನ್ಸ್ ಬರುತ್ತೆ ಅಷ್ಟು ಕೂಡ ಪ್ರತಿಯೊಬ್ಬ ಪಿ ಡಿ ಒಗಾಗ್ಬೋದು, ಅಥವಾ ಹಾರೈಗಾಗ್ಬೋದು, ಅಥವಾ ಅಧ್ಯಕ್ಷರಿಗಾಗ್ಬೋದು, ಅದು ಹೊರೆ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಇವಾಗ ಎ ಸಿ ಡಿ ಸಿ ತಹಸೀಲ್ದಾರ್ ಹತ್ರ ಎಲ್ಲಾನು ಇವಾಗ ಯಾವ ತರ ಸ್ಪೆಷಲ್ ಎ ಸಿ ಸ್ಪೆಷಲ್ ಡಿ ಸಿ ಅನ್ನೋದು ಹಾಕೊಂಡು ಕೇಸುಗಳನ್ನ ಡಿಸ್ಮಿಸ್ ಮಾಡ್ತಾ ಇದ್ದಾರೆ. ಅದೇ ತರ ಇಲ್ಲೂ ಕೂಡ ಒಂದು ರಿಜೆಕ್ಟ್ ಆಪ್ಷನ್ ಅನ್ನ ತಗೊಂಡ್ ಬರ್ತಾರೆ. ಇವರು ಬೇರೆ ಇನ್ನೇನು ಮಾಡಲ್ಲ, ಯಾಕಂದ್ರೆ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇವರಿಗೆ ಒಂದು ಟೈಮ್ ಇರಲ್ಲ. ಆ ಟೈಮ್ ಇಲ್ಲದೆ, ಟೈಮಿನ ಅಭಾವದಿಂದ ಇವ್ರು ಏನ್ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಒಂದು ರಿಜೆಕ್ಟ್ ಆಪ್ಷನ್ ಈಸಿಯಾಗಿ ಆಗೋಗ್ಬಿಡುತ್ತಲ್ಲ, ಯಾವುದೇ ಒಂದು ರಿಸ್ಕ್ ಇರಲ್ಲ. ರಿಜೆಕ್ಟ್ ಮಾಡ್ತಾ ನೆಕ್ಸ್ಟ್ ಅವ್ರ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿ ಒಂದು 10 to 15 days ಅವರು ವೆಯ್ಟ್ ಮಾಡಬೇಕು. ಆ ಪೀರಿಯಡ್ ಅಲ್ಲಿ ನಾವೇನೋ ಒಂದು ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಆ ರಿಜೆಕ್ಟ್ ಅನ್ನೋ ಆಪ್ಷನ್ ಅನ್ನ 100% ಇವರು ಹುಡಿಕೊಳ್ತಾರೆ. ಆದ್ರಿಂದ ನಾನು ಮನೆ ಪ್ರಿಯಾಂಕಾ ಖರ್ಗೆ ಅವ್ರಿಗಾಗ್ಬೋದು, ಅಥವಾ ಡಿ ಕೆ ಸಾಹೇಬ್ರಿಗಾಗ್ಬೋದು, ಅಥವಾ ಮನೆ ಕೃಷ್ಣ ಬೈರೇಗೌಡರಿಗಾಗ್ಬೋದು, ನನ್ನ ಕೇಳೋದು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ, ಎಷ್ಟು ಅಪ್ಲಿಕೇಶನ್ ಬರುತ್ತೆ ಅಟ್ಲೀಸ್ಟ್ ಆ ಅಪ್ಲಿಕೇಶನ್ ಬಂದಿದ್ದನ್ನ ನೀವು ಕ್ಲಿಯರ್ ಮಾಡ್ಕೊಡ್ತಾ ಹೋದ್ರೆ ಜನಗಳೂ ಹ್ಯಾಪಿ ಇರ್ತಾರೆ, ನಿಮ್ಗೆ ಮತ್ತೆ ಸರ್ಕಾರದ ಮೇಲೆ ಒಂದು ನಂಬಿಕೆ, ಒಂದು ಒಲವು ಅನ್ನೋದು ಕೂಡ ಬರುತ್ತೆ. ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಯಾಕಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ರೈತರ ಜನಗಳ ಕಷ್ಟ. ಯಾಕಂದ್ರೆ ಈ ರೆವೆನ್ಯೂ ಸೈಟ್ ತಗೊಂಡಿರೋರು ಯಾರು ಕರೋಡ್ಪತಿಗಳಿರಲ್ಲ, ಮ್ಯಾಕ್ಸಿಮಮ್ ಇರೋರೆಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸ್. ಅವರ ಕಷ್ಟಗಳು ಅವ್ರು ಬಂದಿದ್ದು ಹೇಳ್ಕೊಳ್ಳೋದು ನೋಡ್ತಾ ಇದ್ರೆ ನಮ್ಮ ಕಣ್ಣಲ್ಲೇನೆ ನೀರು ಬರುತ್ತೆ. ಯಾಕಂದ್ರೆ ಒಬ್ಬೊಬ್ರದೊಂದೊಂದು ಕಷ್ಟ ಇರುತ್ತೆ. ಒಬ್ಬರಿಗೆ ಮಕ್ಳ ಎಜುಕೇಶನ್ ಇರುತ್ತೆ, ಒಬ್ಬರಿಗೆ ಒಂದು ಮನೆ ಕಟ್ಟಲಿಕ್ಕೆ ಒಂದು ಲೋನ್ ತಗೋಬೇಕು ಅಂತ ಇರುತ್ತೆ, ಒಬ್ಬೊಬ್ಬರಿಗೆ ಒಂದು ಮದುವೆ, ಇದಕ್ಕೆ ಒಂದು ಸೇಲ್ ಮಾಡಬೇಕು ಅಂತ ಇರುತ್ತೆ. ಆ ಥರ ಜನಗಳು ಕಷ್ಟಗಳು ನೂರಾರು ಕಷ್ಟ ಇರುತ್ತೆ. ಒಂದು ಪ್ರಾಪರ್ಟಿ ಮಾಡೋದು ಬೆಂಗಳೂರಲ್ಲಿ ಒಂದು ಕನಸಾಗಿರುತ್ತೆ. ಆ ಕನಸು ಕೂಡ ಒಂದು ಭಗ್ನ ಆಯಿತು ಅಂತಂದರೆ ಅದಕ್ಕಿಂತ ವಿಪರ್ಯಾಸ ಬೇರೆ ಇಲ್ಲ ಅಂತಲೇ ಹೇಳಬೇಕು. ಯಾಕಂತಂದರೆ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದು ಜನಗಳಿಗೆ ಖುಷಿ ಅನ್ನೋದೇನೆ ಇಲ್ದಿರ ಮಾಡಿಬಿಟ್ಟಿದೆ ನಮ್ಮ ಸರ್ಕಾರ. ಯಾಕಂತಂದರೆ ಇದು ಪ್ಲ್ಯಾನ್ ಅಂತೂ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ನೀವು ಫ್ಯೂಚರ್ ಪ್ಲ್ಯಾನ್ ಮಾಡಿದ್ದೀರಾ, ಆದರೆ ಅದನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತ್ವರಿತಗತಿಯಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನೀವು ಟ್ರೈ ಮಾಡಿದ್ರೆ ನಿಜವಾಗೂ ಅದಕ್ಕಿಂತ ಖುಷಿ ಬೇರೆನೇ ಇಲ್ಲ. ಸ್ನೇಹಿತರೆ, ಇಲ್ಲಿ ನಾನು ಯಾವ್ಯಾವ ರೀತಿಯಲ್ಲಿ ನಾವು ಫಸ್ಟಿಂದನೂ ಅಪ್ಲಿಕೇಶನ್ಸ್ ಯಾವ್ಯಾವ ಥರ ಬಂತು ಅಂತಂದು ನಾನು ನಿಮ್ಗೇನೇನೆ ತೋರಿಸ್ತೀನಿ ನೋಡಿ. ಯಾಕಂತಂದರೆ ಸ್ಟಾರ್ಟಿಂಗ್ ಸ್ಟೇಜಿಂದ ಯಾವ PID ನಂಬರ್ ಆಗ್ಬೋದು ಅಥವಾ ಅಪ್ಲಿಕೇಶನ್ ಆಗ್ಬೋದು ಯಾವ್ಯಾವ ರೀತಿಯಾಗಿ ಬಂತು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಮೊದಲಿಗೆ ನಾವು ಏನು ಈ ಖಾತಾ ಸ್ಟಾರ್ಟ್ ಮಾಡಿದ್ವಿ ಡಿಸೆಂಬರ್ ಮಂತಲ್ಲಿ, ಆವಾಗ ಏನು ನಮಗೆ ಬರೀ PID ನಂಬರ್ ಜನ್ರೇಟ್ ಆಗ್ತಾ ಇತ್ತು. ಆಮೇಲೆ ಬಂದ್ಬಿಟ್ಟು ಡ್ರಾಫ್ಟ್ ಅಂತ ಜನ್ರೇಟ್ ಆಯಿತು. ನೋಡಿ ಈ ಥರ ಡ್ರಾಫ್ಟ್ ಅನ್ನೋದು ಜನ್ರೇಟ್ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ದಿನ ಇಂಬರಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಇಂಬರಹ ಬರ್ತಾ ಇತ್ತು. ಇಂಬರಹ ಬರ್ತಾ ಇದ್ದಿದ್ದು ಇವಾಗ ನಿನ್ನೆ ಇವತ್ತು ಮಾಡಿರುವಂತಹ ಖಾತಾಗಳಲ್ಲಿ ನೋಡಿ ಇಂಬರಹ ಜೊತೆಯಲ್ಲಿ ಈ ಥರ ನಮಗೆ ಖಾತೆ ಡ್ರಾಫ್ಟ್ ಕೂಡ ಸಿಗ್ತಾ ಇದೆ. ನಿಮಗೆ ಏನು ಈ ಖಾತಾ ಬರುತ್ತೆ, ಬಟ್ ಅದರಲ್ಲಿ 11A 11B ಅನ್ನೋದು ಇನ್ನೂ ಅಪ್ಗ್ರೇಡ್ ಆಗಿಲ್ಲ. ಅದೊಂದು ಅಪ್ಗ್ರೇಡ್ ಆಗಬೇಕು. ಬಟ್ ಏನು ನಾವು ಡ್ರಾಫ್ಟ್ ಕ್ರಿಯೇಟ್ ಮಾಡ್ತೀವಿ, ಇಮ್ಮಿಡಿಯೇಟ್ ನಿಮಗೆ ಈ ಡ್ರಾಫ್ಟ್ ಖಾತಾ
ಮತ್ತೆ ಇಂಬರಹ ಎರಡೂ ಕೂಡ ಇವಾಗ ಸಿಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಸಿಸ್ಟಮ್ ಅಪ್ಗ್ರೇಡ್ ಆಗಿದೆ ಅಂತಲೇ ಹೇಳಬೇಕು. ಯಾಕಂದ್ರೆ ನೋಡಿ, ಸೇಮ್ ನಿಮಗೆ ಯಾವ ಥರ ಪ್ರಾಪರ್ಟಿ ಫೋಟೋ ಆಗ್ಬೋದು, ಅಥವಾ ನಿಮಗೆ ಏನು ಯಾರು ಪರ್ಚೇಜರ್ ಇರ್ತಾರೆ ಅವ್ರದ್ದು ಫೋಟೋ ಆಗ್ಬೋದು, ಯಾಕಂತಂದ್ರೆ ಯಾರ ಹೆಸರಲ್ಲಿ ನಾವು ಖಾತಾ ಮಾಡ್ತಾ ಇದ್ದೀವಿ ಅವ್ರದ್ದಾಗ್ಬೋದು, ಪ್ರತಿಯೊಂದು ಡೀಟೇಲ್ಸು ಕೂಡ ಈವನ್ ಮೆಜರ್ಮೆಂಟ್, ಸರ್ವೆ ನಂಬರು, ಸೈಟ್ ನಂಬರು, ಈವನ್ PID ನಂಬರು, ಪ್ರತಿಯೊಂದು ಡೀಟೇಲ್ಸು ಕೂಡ ಈಕ್ವಲ್ ಟು ಖಾತಾ. ಜಸ್ಟ್ BBMP ಲಿಮಿಟ್ ಅಲ್ಲಿ ಯಾವ ತರ ಬರ್ತಾ ಇತ್ತು ಅದೇ ತರನೇ ಡ್ರಾಫ್ಟ್ ಖಾತಾ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಇನ್ನ ನೆಕ್ಸ್ಟ್ ಪೇ ಮಾಡಿಬಿಟ್ಟು ನೀವು ಆರಾಮಾಗಿ ಒಂದು ಫೈನಲ್ ಖಾತಾವನ್ನ ಪ್ರಿಂಟ್ ಔಟ್ ತಗೊಳ್ಬೋದು. ಅಲ್ಲಿಗೆ ನಮ್ಮ RDPR ಈಸ್ವತ್ತು 2.0 ಏನಿದೆ ಅದು ಒಂದು ಹಂತಕ್ಕೆ ಅಪ್ಗ್ರೇಡ್ ಆಗಿದೆ ಅಂತಲೇ ನಾವು ತಿಳ್ಕೊಬೇಕು. ಯಾಕಂದ್ರೆ ದಿನೇ 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 ಇವಾಗ NIC ಅವರು ಇನ್ವಾಲ್ವ್ ಆದ್ಮೇಲಂತೂ ಕೂಡ ಟೋಟಲಿ ಅವರು ರಿಸ್ಕ್ ಇರೋದ್ರಿಂದ ಒಂದೊಂದು ಅಪ್ಗ್ರೇಡೇಷನ್ ಅನ್ನೋದೊಂದು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಮತ್ತೆ ಕಸ್ಟಮರ್ ಕೇರ್ ಅಲ್ಲಿ ಹೇಳೋ ಒಂದು ವಿಧ ನೋಡಿದ್ರೆ ಆಲ್ಮೋಸ್ಟ್ ನಮ್ಗೆಲ್ಲಾನು ಈ ಒಂದು ಮ್ಯಾಕ್ಸಿಮಮ್ ಒಂದು 15 ಡೇಸ್ ಒಳಗಡೆ ಎಲ್ಲರಿಗೂ ಕೂಡ ಈ ಖಾತಾ ಕೂಡ ಸಿಗುತ್ತೆ. ಯಾಕಂದ್ರೆ ಸುಮಾರು ಜನ ಎಲ್ಲಾನು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ಕೂಡ ಅವೈಲಬಲ್ ಇನ್ PDO ಅಂತಂದು ಹೇಳ್ಬಿಟ್ಟು ಆಲ್ರೆಡಿ ತೋರಿಸ್ತಾ ಇದೆ. ಯಾಕಂದ್ರೆ ಆ ತರ ಬಂದಾಗ ಅವರು ಇನ್ನು PDO ಲಾಗಿನ್ ಅಲ್ಲಿ ಅವರು ಅದನ್ನ ಅಕ್ಸೆಸ್ ಮಾಡ್ಕೊಂಡಿಲ್ಲ ಅಷ್ಟೇನೇನೆ. ಅವ್ರು ಲಾಗಿನ್ ಆಗ್ಬಿಟ್ಟು ಆ PID ನಂಬರ್ ತಗೊಂಡು ಅವ್ರು ಅಕ್ಸೆಪ್ಟ್ ಕೊಟ್ರೆ ಅಲ್ಲಿಗೆ ನಿಮ್ದು ಖಾತಾ ಜನರೇಷನ್ ಆಗುತ್ತೆ. ನೆಕ್ಸ್ಟ್ ನೀವೇನು ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಬಿಟ್ಟು ನೀವು ಈ ಖಾತಾವನ್ನ ಡೌನ್ಲೋಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ಏನಾದರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಮತ್ತೆ ನಮ್ಮ RDPR ಈಸ್ವತ್ತು 2.0 ಅಥವಾ BBMP ಅಥವಾ ನಿಮಗೆ ರಿಯಲ್ ಎಸ್ಟೇಟ್ ಯಾವುದೇ ಸರ್ವಿಸ್ ಬೇಕಿದ್ರು ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೇನೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿಕೊಂಡು ನಮ್ಮ ಆಫೀಸ್ ಬಂದ್ಬಿಟ್ಟು ಮಲ್ಲೇಶ್ವರಂ ಮಂತ್ರಿಮಾಲ್ ಆಪೋಸಿಟ್ ರೋಡಲ್ಲೇನೆ ಇರೋದು. ಅಲ್ಲಿ ಆಫೀಸಿಗೆ ಬಂದು ನಿಮಗೆ ಯಾವುದೇ ಖಾತಾ ಆಗ್ಬೋದು, BBMP ಬಿ ಖಾತಾ ಆಗ್ಬೋದು, ಮೀನ್ಸ್ ಬಿ ಖಾತಾ ಟು ಈ ಖಾತಾ ಆಗ್ಬೋದು, ಅಥವಾ ಬಿ ಖಾತಾ ಟು ಎ ಖಾತಾ ಆಗ್ಬೋದು, ಅಥವಾ ನಿಮಗೆ ಪಂಚಾಯತ್ ಈಸ್ವತ್ತು ಆಗ್ಬೋದು. ಯಾವುದೇ ಖಾತಾ ಬೇಕಂದ್ರೂ ಅಪ್ಲಿಕೇಶನ್ ಬೇಕಾದ್ರೂ ಹಾಕೊಡ್ತೀವಿ, ಅಥವಾ ನಾವೇ ಫಾಲೋ ಅಪ್ ಮಾಡಿ ಖಾತಾ ತರಿಸ್ಬೇಕಂದ್ರೂ ಕೂಡ ತರಿಸ್ತೀವಿ. ಫ್ರೆಂಡ್ಸ್, ಸರ್ವಿಸ್ ಬೇಕು ಅಂತಂದ್ರೆ ಯಾವುದೇ ರಿಯಲ್ ಎಸ್ಟೇಟ್ ಸರ್ವಿಸ್ ಆಗಲಿ ಬೇಕಂದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಫೀಸ್ಗೆ ಬನ್ನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.